ನಮಸ್ತೆ ಸ್ಟೂಡೆಂಟ್ಸ್. ನನ್ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಇಂಟರ್ನ್ಶಿಪ್ದು ಫಸ್ಟ್ ಚಾಪ್ಟರ್ ಹೇಗೆ ಡ್ರಾಫ್ಟ್ ಮಾಡಬೇಕು ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದ್ರೆ ಡೀಟೇಲ್ ಆಗಿದೆ ಫಸ್ಟ್ ಚಾಪ್ಟರು. ಅದರಲ್ಲಿ ಫಸ್ಟ್ ಚಾಪ್ಟರ್ ನಾನು ಟಾಪಿಕ್ ತಗೊಂಡಿರೋದು ಕನ್ಸ್ಯೂಮರ್ ಬಿಹೇವಿಯರ್. ನೀವು ಹೇಗೆ ಮಾಡಬೇಕು ಅನ್ನೋದು ಡೌಟ್ಸ್ ನಿಮಗೆ ಇರುತ್ತೆ. ಸೊ ಫಸ್ಟು ಫೋಕಸ್, ಆಬ್ಜೆಕ್ಟಿವ್, ಸ್ಕೋಪ್ ಅಂಡ್ ಲಿಮಿಟೇಷನ್ಸ್ ಅಂದ್ರೆ ಇಷ್ಟನ್ನು ಕೂಡ ನಾನು ಆಡ್ ಆನ್ ಮಾಡಿದ್ದೀನಿ. ಕನ್ಸ್ಯೂಮರ್ ಬಿಹೇವಿಯರ್ದು ಫೋಕಸ್ ಆಫ್ ದಿ ಸ್ಟಡಿ. The focus of consumer behavior is to understand how consumers make purchasing decision and what factors influence their buying patterns. It studies the psychological, social, cultural and personal aspects that affect consumer decision. And then ಟಾಪಿಕ್ ರಿಲೆವೆಂಟ್ಗೆ ಏನ್ ಫೋಕಸ್ ಸ್ಟಡಿದು ಫೋಕಸ್ ಏನು ಎಕ್ಸಾಕ್ಟ್ಲಿ ಅನ್ನೋದನ್ನ ಹಾಕಿದೀನಿ. ಈ ಸ್ಟಡಿ ಮೇನ್ಲಿ ಫೋಕಸಸ್ ಆನ್ ಏನು ಅಂತಂದ್ರೆ ಪಾಯಿಂಟ್ ವೈಸ್ ಹಾಕಿದೀನಿ ನೋಡಿ. ಅಂಡರ್ಸ್ಟ್ಯಾಂಡಿಂಗ್ ಕನ್ಸ್ಯೂಮರ್ ನೀಡ್ಸ್ ಅಂಡ್ ಪ್ರಿಫರೆನ್ಸಸ್, ಅನಲೈಸಿಂಗ್ ಬೈಯಿಂಗ್ ಮೋಟಿವ್ಸ್ ಅಂಡ್ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್, studying consumer attitude towards different products and brands, examining post-purchase satisfaction and feedback. The concept of consumer behaviors are been widely explained by marketing experts like Philip Kotler, who emphasize that understanding customers is the key to the successful marketing. Of course, customers ಗೆ ಏನ್ ಬೇಕು ಅನ್ನೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಫಿಲಿಪ್ ಕಾಟ್ಲರ್ ಅವ್ರ ಸ್ಟಡೀಸ್ ಅಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ಇದು ಫಸ್ಟ್ ಫೋಕಸ್. ನೆಕ್ಸ್ಟ್ ಆಬ್ಜೆಕ್ಟಿವ್ಸ್ ಯಾವಾಗ್ಲೂ ಕೂಡ ನಿಮ್ಗೆ ಟೂ ಇಂದ ಸ್ಟಾರ್ಟ್ ಆಗಬೇಕು. ಟು ಅಂಡರ್ಸ್ಟ್ಯಾಂಡ್ ದ ಬೈಯಿಂಗ್ ಬಿಹೇವಿಯರ್ ಆಫ್ ಕನ್ಸ್ಯೂಮರ್ಸ್, ಟು ಐಡೆಂಟಿಫೈ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಕನ್ಸ್ಯೂಮರ್ ಡಿಸಿಷನ್, to analyze consumer preferences towards product or services, to study the consumer decision making process, to measure customer satisfaction levels, to provide suggestion for improving marketing strategies. So ಅದಾದ್ಮೇಲೆ ಸ್ಕೋಪ್ ಆಫ್ ದ ಸ್ಟಡಿ. ದ ಸ್ಕೋಪ್ ಆಫ್ ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ಬ್ರಾಡ್ ಅಂಡ್ ಕವರ್ಸ್ ವೇರಿಯಸ್ ಆಸ್ಪೆಕ್ಟ್ಸ್ ಸಚ್ ಆಸ್ ಸ್ಟಡಿ ಆಫ್ ಇಂಡಿವಿಜುವಲ್ ಅಂಡ್ ಗ್ರೂಪ್ ಬೈಯಿಂಗ್ ಬಿಹೇವಿಯರ್. ಇಂಡಿವಿಜುವಲ್ ಆಗ್ಬೋದು, ಬೈಯಿಂಗು ಆಗ್ಬೋದು. ಕಲ್ಚರಲ್, ಸೋಷಿಯಲ್, ಪರ್ಸನಲ್ ಮತ್ತೆ ಸೈಕಾಲಜಿಕಲ್ ಫ್ಯಾಕ್ಟರ್ಸ್ ಕೂಡ ಇನ್ಕ್ಲೂಡ್ ಆಗುತ್ತೆ. ಕನ್ಸ್ಯೂಮರ್ ಪರ್ಸೆಪ್ಷನ್, ಮೋಟಿವೇಶನ್ ಅಂಡ್ ಆಟಿಟ್ಯೂಡ್ಸ್, ಬ್ರ್ಯಾಂಡ್ ಪ್ರಿಫರೆನ್ಸ್ ಅಂಡ್ ಲಾಯಲ್ಟಿ, ಆನ್ಲೈನ್ ಅಂಡ್ ಆಫ್ಲೈನ್ ಪರ್ಚೇಸಿಂಗ್ ಬಿಹೇವಿಯರ್ ಅದರಲ್ಲೂ ಕೂಡ ಮ್ಯಾಟರ್ ಆಗುತ್ತೆ. ಪೋಸ್ಟ್ ಪರ್ಚೇಸ್ ಬಿಹೇವಿಯರ್ ಅಂಡ್ ಫೀಡ್ಬ್ಯಾಕ್. The study is useful for businesses, marketers, retailers, and service providers to design effective marketing strategies and improve customer satisfaction. ಸೊ ಇದು ನಾನು ಸ್ಕೋಪ್ ಆಫ್ ದ ಸ್ಟಡಿಲಿ ಹಾಕಿದ್ದೀನಿ. ಅಂದ್ರೆ ಇದೆಷ್ಟು ವೈಡ್ ಸ್ಪ್ರೆಡ್ ಆಗಿದೆ ಅನ್ನೋದನ್ನ. ಸೊ ಲಿಮಿಟೇಷನ್ಸ್. ಸೊ ಏನಕ್ಕೆಲ್ಲ ಲಿಮಿಟೇಷನ್? ಡಿಸ್ಪೈಟ್ಸ್ ಇದು ಇಂಪಾರ್ಟೆಂಟ್, ದ ಸ್ಟಡಿ ಆಫ್ ದಿ ಕನ್ಸ್ಯೂಮರ್ ಬಿಹೇವಿಯರ್ ಸರ್ಟೆನ್ ಲಿಮಿಟೇಷನ್ಸ್. ಪ್ರಾಬ್ಲಮ್ ಕೂಡ ಇದ್ದೇ ಇರುತ್ತೆ. ಕನ್ಸ್ಯೂಮರ್ ಬಿಹೇವಿಯರ್ ಇಸ್ ಡೈನಮಿಕ್ ಅಂಡ್ ಚೇಂಜಸ್ ಫ್ರೀಕ್ವೆಂಟ್ಲಿ. Personal bias may affect survey response. Of course, limited sample size may not represent the entire population. Time constraints may restrict in-depth analysis. Data collected may not be always be 100% accurate. ಇದು ಲಿಮಿಟೇಷನ್ಸ್. ಅಂದ್ರೆ ಏನೆಲ್ಲ ಪ್ರಾಬ್ಲಮ್ ಆಗುತ್ತೆ, ಇಷ್ಟಕ್ಕೆ ರಿಸ್ಟ್ರಿಕ್ಟ್ ಆಗಿದೆ. ಕನ್ಕ್ಲೂಷನ್. Understanding consumer behavior helps organization make better marketing decisions. Although there are certain limitations, the study provides valuable insights into customer preferences and purchasing patterns. It plays a crucial role in developing customers oriented marketing strategies ಅಂತ ಇದೆ ಸ್ಟೂಡೆಂಟ್ಸ್. ಸೊ ಇಷ್ಟು ಕೂಡ ನನ್ನ ಫಸ್ಟ್ ಚಾಪ್ಟರ್ ಅಲ್ಲಿ ಇಂಟ್ರಡಕ್ಷನ್ ಫೋಕಸ್ಸು, ಸ್ಕೋಪು, ಆಬ್ಜೆಕ್ಟಿವ್ಸ್ ಮತ್ತೆ ಲಿಮಿಟೇಷನ್ಸು. ಅಪಾರ್ಟ್ ಫ್ರಮ್ ದಿಸ್ ನಾವ್ ಇನ್ನು ಏನ್ ಮಾಡ್ಬೇಕು ಫಸ್ಟ್ ಚಾಪ್ಟರ್ ಅಲ್ಲಿ ಅಂತಂದ್ರೆ, ಸೊ ನಿಮ್ಗೆ ಇದು ಹೇಳೋದು ಅರ್ಥ ಆಗಿದೆ ಅನ್ಕೋತೀನಿ. ಇಷ್ಟನ್ನು ಕೂಡ ನಾನು ಕನ್ಸ್ಯೂಮರ್ ಬಿಹೇವಿಯರ್ ಒಂದು ಸ್ಯಾಂಪಲ್ ತಗೊಂಡು ನಿಮ್ಗೆ ಕೊಟ್ಟಿರೋಂಥದ್ದು. ನೆಕ್ಸ್ಟ್ ಒನ್ ಏನಂತಂದ್ರೆ, ಅಪಾರ್ಟ್ ಫ್ರಮ್ ದಿಸ್ ಫಸ್ಟ್ ಚಾಪ್ಟರ್ ಅಲ್ಲಿ ನೀವೇನ್ ಕಂಟಿನ್ಯೂ ಮಾಡ್ಬೇಕು ಅಂತಂದ್ರೆ, ಅಪಾರ್ಟ್ ಫ್ರಮ್ ದಿಸ್ ಚಾಪ್ಟರ್ 1 ಅಲ್ಲಿ ನಮ್ಗೆ ಸೊ ಈ ಫಸ್ಟ್ ಕಾನ್ಸೆಪ್ಟ್ ಇದಾಗಿದೆ ನೋಡಿ, ಫೋಕಸ್. ಇದನ್ನ ಎಕ್ಸ್ಪ್ಲೈನ್ ಮಾಡಿದೀನಿ ಒಂದು ಕನ್ಸ್ಯೂಮರ್ ಬಿಹೇವಿಯರ್ ಅನ್ನೋದು ತಗೊಂಡು. ಈಗ ನೆಕ್ಸ್ಟ್ ಅದರಲ್ಲೇ ಫಸ್ಟ್ ಚಾಪ್ಟರ್ ಅಲ್ಲಿ ಕಂಪನಿ ಆರ್ ಆರ್ಗನೈಸೇಷನಲ್ ಪ್ರೊಫೈಲ್. ಇಟ್ ಶುಡ್ ಇನ್ಕ್ಲೂಡ್ ಬ್ರೀಫ್ ಹಿಸ್ಟ್ರಿ. ಕಂಪನಿ ಇದು ನಾನು ಇಲ್ಲಿ ಯಾವ್ದು ಕಂಪನಿ ತಗೊಳಕ್ಕಾಗಲ್ಲ, ಯಾಕಂತಾರೆ ನೀವು ಯಾವ್ದು ಕಂಪನಿ ತಗೊಂಡಿರ್ತೀರಾ ಆ ಕಂಪನಿದು ಹಿಸ್ಟ್ರಿ ಹಾಕ್ಬೇಕು, ಮತ್ತೆ ಅವ್ರ ಸರ್ವಿಸಸ್ ಏನು, ಮತ್ತೆ ಅವ್ರ ಪರ್ಫಾರ್ಮೆನ್ಸ್ ಯಾವ ರೀತಿ ಇದೆ, ಮತ್ತೆ ಆರ್ಗನೈಸೇಷನಲ್ ಚಾರ್ಟ್. ಇಷ್ಟನ್ನು ಕೂಡ ನಿಮ್ಮ ಲೈಕ್ ವಾಟ್ ಇಸ್ ದಟ್ ನೀವು ಇದರಲ್ಲಿ ಇನ್ಕ್ಲೂಡ್ ಮಾಡ್ಕೋಬೇಕು. ಸೊ ಆರ್ಗನೈಸೇಷನ್ ಪ್ರೊಫೈಲ್ ನೋಡಿ. ಫಸ್ಟ್ ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ನಾನು ನಿಮ್ಗೆ ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಅಂದ್ರೆ ಲೈಕ್ ಒಂದು ವರ್ಡ್ ತೋರಿಸ್ಬಿಟ್ಟು ಹೇಳಿದೀನಿ. ಲಿಮಿಟೇಷನ್ಸ್, ಸ್ಕೋಪು, ಫೋಕಸ್ ಇದರಲ್ಲಿ ಇರುತ್ತೆ. ಸ್ಕೋಪ್ ಆಫ್ ದಿ ಸ್ಟಡಿ, ಪ್ರೊಫೈಲ್ ಆಫ್ ದಿ ಆರ್ಗನೈಸೇಷನ್ ಅಲ್ಲಿ ಅಬೌಟ್ ದ ಕಂಪನಿ, ಬ್ರೀಫ್ ಹಿಸ್ಟ್ರಿ, ಆರ್ಗನೈಸೇಷನ್ ಚಾರ್ಟ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಆಕ್ಟಿವಿಟೀಸ್, ಪ್ರಾಡಕ್ಟ್ ಅಂಡ್ ಸರ್ವಿಸಸ್, ನಂಬರ್ ಆಫ್ ಎಂಪ್ಲಾಯೀಸ್, ಗ್ರೋತ್ ಪ್ರಾಸ್ಪೆಕ್ಟಸ್ ಮತ್ತೆ ಸ್ವೋಕ್ ಅನಾಲಿಸಿಸ್.
ಸ್ಟ್ರೆಂತ್, ವೀಕ್ನೆಸ್, ಆಪರ್ಚುನಿಟಿ ಮತ್ತೆ ಚಾಲೆಂಜಸ್ ಇಷ್ಟನ್ನು ಕೂಡ ನೀವು ಫಸ್ಟ್ ಚಾಪ್ಟರ್ ಅಲ್ಲೇ ಮಾಡಬೇಕು. ಇದಕ್ಕೆ ಯಾವುದೇ ರೀತಿ ಎಕ್ಸಾಂಪಲ್ ತಗೊಳಲ್ಲ, ಯಾಕಂದ್ರೆ ನೀವು ಯಾವ ಕಂಪನಿ ಮಾಡ್ತಿರ್ತೀರಾ ಅನ್ನೋದು ನನಗೆ ಗೊತ್ತಿರಲ್ಲ ಅಲ್ವಾ. ಕನ್ಸ್ಯೂಮರ್ ಬಿಹೇವಿಯರ್ ರಿಲೇಟೆಡ್ ಬಂದು ನಾನು ಇದನ್ನ ಕವರ್ ಮಾಡಿದ್ದೀನಿ. ಇದರಲ್ಲಿ ಏನೇನು ಕವರ್ ಮಾಡಿದ್ದೀನಿ, ಫೋಕಸ್, ಆಬ್ಜೆಕ್ಟಿವ್ಸ್, ಸ್ಕೋಪ್ ಮತ್ತೆ ಲಿಮಿಟೇಷನ್ಸ್ ನ ಕವರ್ ಮಾಡಿದ್ದೀನಿ. ಇದನ್ನ ಬೇಸ್ ಆಗಿ ಇಟ್ಕೊಂಡು ನೀವು ಬೇರೆದಕ್ಕೂ ಕೂಡ ಮಾಡಬಹುದು. ಸೊ ಅಪಾರ್ಟ್ ಫ್ರಮ್ ದಿಸ್ ಕಂಪನಿ ಅವರ ಆರ್ಗನೈಸೇಷನ್ ಪ್ರೊಫೈಲ್ದು ಬ್ರೀಫ್ ಹಿಸ್ಟ್ರಿ ಹಾಕ್ಬೇಕು, ಸರ್ವಿಸಸ್ ರೆಂಡೆಡ್, ಕೋರ್ ಪರ್ಫಾರ್ಮೆನ್ಸ್ ಮತ್ತೆ ಆರ್ಗನೈಸೇಷನ್ ಚಾರ್ಟ್. ಸೊ ಇಷ್ಟನ್ನು ಕೂಡ ಮಾಡ್ತಾರೆ ನಿಮ್ಗೆ ಫಸ್ಟ್ ಚಾಪ್ಟರ್ ಕ್ಲಿಯರ್ ಆಗುತ್ತೆ. ಸೊ ಇದು ಕಂಪ್ಲೀಟ್ ಆದ್ಮೇಲೆ ಸೆಕೆಂಡ್ ಚಾಪ್ಟರ್ ಹೇಗೆ ಮಾಡೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಫಸ್ಟ್ ಚಾಪ್ಟರ್ ಮತ್ತೆ ಟಾಪಿಕ್ ಸೆಲೆಕ್ಷನ್ ನ ಕಂಪ್ಲೀಟ್ ಮಾಡ್ಕೊಳ್ಳಿ. ಸೊ ಇದಾದ್ಮೇಲೆ ಲಾಸ್ಟ್ ಅಲ್ಲಿ ನಾವು ಅಲೈನ್ಮೆಂಟ್ ಪಾರ್ಟ್ನ ಇಟ್ಕೋಣ. ಸೊ ಫಸ್ಟ್ ಡೇಟಾನ ಫೆಚ್ ಮಾಡೋದು, ಡೇಟಾ ಅಂದ್ರೆ ನೀವು ಗೈಡ್ಸ್ಗೆಲ್ಲ ತೋರಿಸೋಂಥದ್ದು. ಸೊ ಅದಾದ್ಮೇಲೆ ಲಾಸ್ಟ್ ಅಲ್ಲಿ ನಾವು ನಿಮ್ಗೆ ಲೈಕ್ ಹೇಗೆ ಇದು ಮಾಡ್ಬೇಕು, ಅಲೈನ್ಮೆಂಟ್ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನಾನು ಮಾಡ್ತಾ ಇರೋಂಥ ವಿಡಿಯೋ ನಿಮ್ಗೆ ಯೂಸ್ ಆಗ್ತಿದೆ ಅನ್ಕೊಂತೀನಿ. ಥ್ಯಾಂಕ್ ಯು ಸ್ಟೂಡೆಂಟ್ಸ್. ಇನ್ನ ಮೋರ್ ವಿಡಿಯೋಸ್ಗೆ ನನ್ನ ಚಾನೆಲ್ನ ನೋಡ್ತಾ ಇರಿ. ಥ್ಯಾಂಕ್ ಯು.